ನೀನೇನ್ಲೇ ನೀನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಒಂದ ಸಮನ ಓಡಾಡಕೊಂತ ಬಿಟ್ಟಿದ್ದಿಲ್ಲ ಏನಾತ ಲೇ ನಮ್ಮ ಅತ್ತಿಗೆ ಚಾಲೆಂಜ್ ಹಾಕ್ಬಿಟ್ಟೇನಿ ನಾನು ಅದನ್ನು ಏನಾರ ಆ ಚಾಲೆಂಜಾಗಿ ಏನಾರ ನಾನು ಗೆಲ್ಲಿಲ್ಲ ಅಂದ್ರೆ ನನಗೆ ಈ ಮನ್ಯಾಗ ಕಿಮ್ಮತ್ತ ಇರಂಗಿಲ್ಲ ಹೆಂಗಾರ ಮಾಡಿ ಈ ಚಾಲೆಂಜಾಗ ನಾ ಗೆಲ್ಲಾಕ ಬೇಕು ಇಲ್ಲಿ ಚಾಲೆಂಜ್ನಾಗ ಗೆಲ್ಲಬೇಕಂತಂದ್ರೆ ಈಗ ನಾವಿಬ್ಬರು ಹೋಗೋಕ್ಕಾಗತ್ತಾ ಹಂಗೇನಾರ ಹೋದ್ರೆ ಅದು ಮಜಾನಾರ ಬರ್ತೈತಾನೆ ಹೇಳು ಇವರಿಗೆ ವಿರುದ್ಧವಾಗಿ ಹೋಗೋದ್ರಿಂದ ನಮಗಲ್ಲಿ ಖುಷಿ ಸಿಗ್ತೈತಾ ಇಬ್ಬರ ಹೋಗೋದ್ರಿಂದ ನೀನೇ ಹೇಳ ಹಂಗಂತ ಸುಮ್ಮನೆ ಇರೋಕ್ಕೆಲ್ಲ ನಾನು ಏನಾರ ಒಂದು ಪ್ಲ್ಯಾನ್ ಮಾಡ್ತೀನಿ ಇದಕ್ಕೆ ನಮ್ಮ ಅತ್ತಿ ಹೊಟ್ಟೆ ಹುರ್ಕೋಬೇಕು ನೋಡ ಹೊಟ್ಯಾಗ ಹಸಿಮೆಣ್ಸಿಕಾಯಿ ಹಿಂಡಿ ಹರಿದಂಗೆ ಆಗಿರ್ಬೇಕು ಹಂಗೆ ಮಾಡ್ತೀನಿ ಆದರೆ ಏನು ಮಾಡಲಿ ಗೊತ್ತಾಗವಲ್ದು ಒಂದು ಕೆಲಸ ಮಾಡ್ತೀನಿ ಮೊದಲು ಹೀಗೆ ಮಾಳಮ್ಮಗ ಫೋನ್ ಹಚ್ಚಿ ಲಗುನ ಯವ್ವ ತಾಯಿ ಅಮ್ಮಗೆ ಎದಕ್ಕೆ ಫೋನ್ ಹಚ್ತೀಯ ಈ ವಿಷಯ ಏನಾರು ಅಮ್ಮಗೆ ಗೊತ್ತಾತಂದ್ರೆ ಅಷ್ಟ ಮತ್ತೆ ಇಲ್ಲಿ ಬಂದು ಒದರಾಡಕ್ಕೆ ಚಲೋ ಮಾಡ್ತಾಳೆ ನೋಡು ಅಮ್ಮ ಬಂದು ಒದರಾಡಿದ ಮೇಲೆ ಅಮ್ಮನ ಒತ್ತಾಯಕ್ಕೆ ಇವರಿಬ್ಬರು ನಮ್ಮ ಜೊತೆ ಬಂದ್ರೆ ಅಲ್ಲಿ ನಮ್ಮ ಜೊತೆ ಖುಷಿಯಾಗಿರಂಗಿಲ್ಲ ಅವ್ರ ಲಕ್ಷ ಓಷ್ಟು ಹೊಲದ ಕಡೆನೇ ಇರ್ತೈತಿ ದಯವಿಟ್ಟು ಕೇಳು ಯಾರಿಗೂ ಒತ್ತಾಯ ಮಾಡಿ ಟ್ರಿಪ್ಪಿಗೆ ಕರ್ಕೊಂಡು ಹೋಗಬಾರ್ದು ಅವರು ಖುಷಿಯಾಗಿ ನಮ್ಮ ಜೊತೆ ಬಂದ್ರಷ್ಟ ನಮಗೂ ಖುಷಿ ಇರ್ತೈತಿ ಅವರಿಗೂ ಖುಷಿ ಇರ್ತೈತಿ ಇಲ್ಲಾಂದ್ರೆ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತಷ್ಟೆ ಯವ್ವ ತಾಯಿ ಅಮ್ಮಗ ಇಲ್ಲಿ ಬಾ ಅಂತ ಅನ್ನಂಗಿಲ್ಲ ಅದು ಅಲ್ದ ಇವರಿಬ್ರು ಏನದಾರಲ್ಲ ನಮ್ಮ ಗಂಡ ಅಂತ ಅನ್ಸ್ಕೊಂಡಿರೋರು ಅವರಿಗೂ ಟ್ರಿಪ್ಪಿಗೆ ಕರೆಯಾಕುಂತಿಲ್ಲ ಅವರಾಗಿನ ಬೇಡ ಅಂತ ಅಂದಮೇಲೆ ಅವರಿಗೆ ಕರೆಯೋದಿಲ್ಲ ಒತ್ತಾಯ ಮಾಡೋದು ಇಲ್ಲ ಅವರಾಗಿನ ಖುಷಿಯಾಗಿ ಬಂದ್ರೆ ಅಷ್ಟೇ ಕರ್ಕೊಂಡು ಹೋಗೋದು ಈಗ ಬರಲ್ಲ ಅಂತ ಅಂದಾರಿಲ್ಲ ಅಲ್ಲಿಗೆ ಬಿಟ್ಬಿಡು ಆ ಟಾಪಿಕನ್ನು ಅಲ್ಲಿಗೆ ಬಿಟ್ಬಿಡು ನೀ ಮೊದಲು ಅಮ್ಮಗೆ ಫೋನ್ ಹಚ್ಚು ಮತ್ತಿದೆಲ್ಲ ಹೇಳಲ್ಲ ಅಂದ್ರೆ ಮತ್ತೆ ಫೋನ್ ಹಚ್ಚ ಅಂತ ಅನ್ನಕೊಂತಿದ್ದೆ ಅಮ್ಮಗ ಸುಮ್ಮನೆ ಬಾಯಿ ಮುಚ್ಚೋದು ಹಚ್ಚಲೆ ಹೇಳ್ದಷ್ಟು ಮಾಡಿ ನೀನು ಅತಿಯಾಗಿ ಮಾಡ್ತಿದ್ದಿ ಮೊದಲು ಫೋನ್ ಹಚ್ಚ ಅಮ್ಮಗ ಸರಿ ಹಚ್ತೀನಿ ನೋಡು ಲೌಡ್ ಸ್ಪೀಕರ್ ಇಟ್ಟು ಲೌಡ್ ಸ್ಪೀಕರ್ ಹಲೋ ಹೇಳವ ಲಲಿತವ ಆರಾಮದಿಯಾ ಯಮ್ಮ ನಾನು ಲಲಿತವಲ್ಲ ಮಾತಾಡಕುಂತಿದ್ದೆ ಸವಿತವ ಹೌದಾನ ಆಕೆ ಫೋನಿಂದ ಹಚ್ಚಿದಲ್ಲ ಹಂಗಾಗಿ ನಾನು ಆಕೆನ ಅನ್ಕೊಂಡೆ ಹೇಳವ ಆರಾಮದಿರಾ ಇಬ್ರು ಮನ್ಯಾಗೆಲ್ಲರೂ ಆರಾಮದಾರ ಹ್ಞೂ ಬೇ ಅಮ್ಮ ನಾವು ಆರಾಮದೀವಿ ಅಂದಂಗ ನೀನು ಏನಾರು ಕೆಲಸದಾಗ ಬ್ಯುಸಿ ಅದೇನು ಬೇ ಏನು ಖಾಲಿ ಅದೆಯಾ ನಾನು ಬ್ಯುಸಿ ಇರಂದಿ ಹೇಳವ ನಡೀತೈತಿ ಖಾಲಿನ ಅದೇನಿ ಮಾತಾಡು ಯಮ್ಮ ನಂಗೆ ಈಗ ಇಲ್ಲಿ ಫೋನಾಗ ಮಾತಾಡೋಕ್ಕಾಗಲ್ಲ ನೀ ಸೀದಾ ನಮ್ಮ ಮನೆಗೆ ಬಂದ್ಬಿಡಲ್ಲಿ ಅವನ ಮನೆಗೆ ನಾವು ಅಲ್ಲಿಗೆ ಬರ್ತೀವಿ ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡ್ದೈತಿ ಅಲ್ಲೇ ಮಾತಾಡಿದ್ರೆ ಆತ ಸರಿನಾ ಯಾಕವ್ವ ಏನಾತ ಮತ್ತೇನಾರು ಜಗಳ ಆತನ ನಿಮ್ಮ ಮತ್ತೇನಾರ ಅಂದ್ಲನ ಹೇಳ ನೀವು ಅಲ್ಲೇ ಅಲ್ಲಿಗೆ ಬರ್ತೀನ ಸೀದಾ ಅಕ್ಕಿಗೆ ಏನು ಹೆದರ್ಕೊಳ್ಳೋದು ಅಯ್ಯೋ ಯಮ್ಮ ಹಾಗೇನೂ ಆಗಿಲ್ಲ ಎಲ್ಲ ಆರಾಮೈತಿ ಅದು ನಿಂತಾಲ ಒಂಚೂರು ಮಾತಾಡ್ಬೇಕಾಗಿತ್ತು ಅದಕ್ಕೋಸ್ಕರ ಇಲ್ಲಿ ಮನೆಯಾಗೆಲ್ಲ ಸರಿ ಹೋಗಂಗಿಲ್ಲ ಅದಕ್ಕೆ ಅವನ ಮನೆಗೆ ಬಂದುಬಿಡ್ತೀವಿ ನೀವು ಸೀದಾ ಅಲ್ಲಿಗೆ ಬಂದುಬಿಡ್ರಿ ಸರಿನಾ ಹೌದಾ ಸರಿ ಆತು ತಗೋರವ ಬಾ ಹಂಗಾರ ನಾನು ಅಲ್ಲಿಗೆ ಬರ್ತೀನಿ ನೋಡು ಸರಿ ಆತು ಬೇ ಅಮ್ಮ ನಾವು ಈಗ ಫೋನ್ ಇಟ್ಟಾರ ಬಂದುಬಿಡ್ತೀವಿ ನೋಡು ಇಡಂದೆ ಸರಿ ಆತವ ಇಡು ಲೇ ನೀ ಏನು ಮಾಡಕ್ಕೆ ಹೊಂಟಿ ಅಂತಂದ್ರೆ ಹೇಳಲೇಪ ನೀನು ಸುಮ್ಮನೆ ನನ್ನ ಜೊತೆ ಬಾ ಎಲ್ಲ ಗೊತ್ತಾಕೈತಿ ಬಾ ಮೊದಲು ನಮ್ಮ ಮನೆಗೆ ಹೋಗೋಣ ಅಲ್ಲೇ ಕುತ್ಕೊಂಡು ಮಾತಾಡೋಣ ಅಂತ ನಿಮ್ಮ ಮನೆಗೆ ಹೋಗೋಣ ಅಂದ್ರೆ ನಿಮ್ಮ ಚಿಗ ಒಂದು ಹರ್ಕ ಮಾಡ್ತಾಳಲ್ಲ ಅದಕ್ಕೆ ಅದೇನು ಬೇಡ ಅವನ ಮನೆಗೆ ಹೋಗೋಣ ಬಾ ಹಿಂಗೆ ಹೋಗ ಖಾಲಿ ಇರ್ತಾಳ ಬಾ ಮೊದಲು ಹೋಗೋಣ ತಡೀಲಿ ಮನೆಯಾಗ ಯಾರಿಗಾರು ಹೇಳೋಗೋಣ ಅಯ್ಯಯ್ಯ ನಾವೇನು ಬೇರೆ ಕಡೆ ಹೊಂಟಿವನ ಅಷ್ಟಕ್ಕೂ ಅಮ್ಮನ ಹೊರಗಡೆ ಅದಾಳ ಅಮ್ಮಗೆ ಹೇಳೋಗನಂತ ಬಾ ಸರಿ ನಡಿ ಏನು ಬೇಯಮ್ಮ ಈ ಸವಿ ಏನ ಬರ ಒಳ್ಳಲ್ಲ ನಮ್ಮ ಸವಿ ಏನು ಮಾಡ್ತಾಳೋ ಏನು ಒಂದು ಗೊತ್ತಾಗಂಗಿಲ್ಲ ಮೊದಲೇ ಇದಕ್ಕೆ ಸಿಟ್ಟು ಮುಗಿನ ಮೇಲೇ ಇರ್ತೈತಿ ಯಾವಾಗ ನೋಡಿದ್ರು ಅಲ್ಲಿ ಏನು ಎಡ್ವಟ್ ಮಾಡ್ಕೊಂಡಾಳ ಏನು ನನಗಂತೂ ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ ಬೇಯಮ್ಮ ಯಾಕೆ ಆವಾಜ್ನಾಗ ಹಂಗೇನಿಲ್ಲ ಆಗಿತ್ತು ಜಗಳ ಏನೂ ಇಲ್ಲ ಏನೋ ಮಾತಾಡ್ದೈತಿ ಬಾ ಬೇಯಮ್ಮ ಅಂತ ಅಂದ್ಲ ಅಷ್ಟೆ ನೋಡೋಣ ತಡಿ ಬರ್ತಾಳಲ್ಲ ಬಂದಮೇಲೆ ಏನಾಯ್ತು ಎತ್ತ ಅಂತ ಕೇಳಿದ್ರಾತು ಇದಕ್ಕೆ ಸುಮ್ಮನೆ ತಲೆ ಕೆಡ್ಸ್ಕೊತಿದಿ ಹಂಗಲ್ ಬೇಯಮ್ಮ ಮತ್ತು ಅಲ್ಲಿ ಏನಾರು ಜಗಳ ಮಾಡ್ಕೊಂಡು ಬಂದ್ಲಂದ್ರೆ ಹೆಂಗೆ ಹೇಳಿ ಹಾಂ ಮೊದಲ ಇದಕ್ಕೆ ನೋಡಿದ್ರೆ ಮುಂದಿನ ಯೋಚನೆನೇ ಮಾಡಂಗಿಲ್ಲ ಬಡ ಯಾರು ಏನಂತಾರೆ ಅದಕ್ಕೆ ಎದುರು ಮಾತಾಡ್ಬಿಟ್ಟು ಸುಮ್ಮನೆ ಆಗ್ಬಿಡೋದಿದೆ ನನಗದ ಚಿಂತೆ ನೀ ಸುಮ್ಮನೆ ತಲೆ ಕೆಡ್ಸ್ಕೊಬೇಡ ಸವಿ ಕರೆಕ್ಟ್ ಅದಾಳ ಅವ್ರ ಅತ್ತಿಗೆ ತಕ್ಕಂಗೆ ಅದಾಳಕ್ಕೆ ಅಷ್ಟಕ್ಕೂ ಆಕೆ ಜೊತೆ ಲಲಿತಾ ಅದಾಳಲ್ಲ ಯಾಕೆ ಚಿಂತೆ ಮಾಡ್ತಿದ್ದೆ ಆಕೆಲ್ಲ ನೋಡ್ಕೊಂಡು ಹೋಗ್ತಾಳ ಯಮ್ಮ ಅದ ಒಂದು ದೊಡ್ಡ ಸಮಾಧಾನ ನನಗೆ ಲಲಿತವ ನಮ್ಮ ಸವಿ ಜೊತೆ ಅದಾಳಂತಂದ ಯೋ ಇಲ್ಲ ಅಂದಿದ್ದಿದ್ರೆ ನನಗಂತೂ ನಿದ್ದೆ ಮಾಡೋಕ್ಕಾಗ್ತಿಲ್ಲಾಗಿತ್ತು ನೋಡಿ ದಿನಾಲು ಅಷ್ಟು ತಲೆ ಹಾಪಾಗ್ಬಿಟ್ಟಿರೋದು ನೋಡು ನೀ ಮಾತಾಡಕ್ಕೆ ಕುಂತಿದ್ದೆ ಅವರಿಬ್ರು ಬಂದ ಬಿಟ್ರು ನೋಡು 100 ವರ್ಷ ಆಯಸ್ ಇಬ್ರಿಗೂ ಸವಿ ಏನ್ಲೇ ಮನೆಯಾಗ ಏನಾರು ಜಗಳ ಮಾಡ್ಕೊಂಡಿ ಏನ ಹಾಂ ಏನಾತಿ ಹೇಳಲಿ ನೀನು ಫೋನ್ ಹಚ್ಚಿದ್ದ ಒಂದಾತಾಡ ನಮಗಿಬ್ರಿಗೂ ಜೀವದಾಗ ಜೀವ ಇಲ್ಲಿ ಮತ್ತೇನಾರು ಜಗಳ ಆಗೈತೆ ಏನೋ ಮತ್ತೇನಾರು ಆಗೈತೆ ಏನೋ ಮನ್ಯಾಗ ಏನಾರು ಸಮಸ್ಯೆ ಅಂತಂದು ಏನಾತ್ಲಿ ಯವ್ವ ನೋಡಿದ್ರು ಬರೇ ಇದ ಚಿಂತೆ ಮಾಡ್ಕೋತಾನ ಇರ ನೀನು ಅಲ್ಲಿ ಬೇ ಗಂಡನ ಮನೆಯಿಂದ ಮಗಳು ಮನೆಗೆ ಬಂದಾಳ ಹೆಂಗದಿಯವ್ವ ಏನು ನಿಂಗೆ ಕುಡಿಯೋಕೆ ನೀರು ಕೊಡ್ಲಾ ಏನು ಜ್ಯೂಸ್ ಮಾಡ್ಕೊಡ್ಲಾ ಏನು ಸರ್ಬತ್ ಏನಾರು ಮಾಡ್ಕೊಡ್ಲಾ ಅಂತ ಕೇಳಬಿಟ್ಟು ಬಂದ ತಕ್ಷಣ ಎದಕ್ಕೆ ಬಂದು ಅನ್ನಂಗೆ ಮಾತಾಡ್ತೀಯಲ್ಲ ಬೇ ನೀನು
ಏ ಹಂಗಲ್ಲವ ನೀನು ನಮ್ಮಿಗೆ ಫೋನ್ ಹಚ್ಚಿ ನೀ ಇಲ್ಲಿ ಬಾಬೇಮ್ಮ ನಾನು ನಿಮ್ಮ ಜೊತೆ ಮಾತಾಡೋದೈತಿ ಮನೆಗೆ ಅಂತಂದ್ರೆ ನಾನು ಏನಂತ ತಿಳ್ಕೊಳ್ಳಿ ನೀನೇ ಹೇಳ ಲಲಿತವ ಎಲ್ಲ ಆರಾಮೈತಿಲ್ಲ ಅಲ್ಲಿ ಗಂಡನ ಮನ್ಯಾಗ ಏನು ಜಗಳ ಏನೂ ಇಲ್ಲಲ್ಲ. ಚಿಗವ ಏನೂ ಸಮಸ್ಯೆ ಇಲ್ಲ, ಎಲ್ಲ ಆರಾಮೈತಿ. ಅದೇ ನಮ್ಮ ಸವಿ ಅಮ್ಮನ ಜೊತೆ ಏನೋ ಮಾತಾಡ್ತೀನಿ ಅಂತ ಬಂದ್ಲ ಅಷ್ಟೆ. ಹೌದನ, ನಾನು ಏನು ಅಂತ ಹೆದರ್ಬಿಟ್ಟೆ. ಮನ್ಯಾಗ ಹೇಳಿ ಬಂದಿರಿಲ್ಲ ಏನು ಹಂಗೆ ಬಂದಿಯ? ಚಿಗವ ಮನ್ಯಾಗ ಅಮ್ಮ ಇದ್ಲ, ಅಮ್ಮಗೆ ಹೇಳಿ ಬಂದಿಯ ತಗೋ. ಹಬ್ಬ ಇವಾಗ ಸಮಾಧಾನ ಆಯ್ತು. ಲಲಿತವ ಇರೋದಕ್ಕೆ ನಾನು ಆರಾಮದೀನಿ. ನಿನ್ನ ಕಾಟಕ್ಕೆ ಎಲ್ಲಿ ಅವ್ರು ಎರಡದಿಂದಾಗ ಓಡಿಸ್ಬಿಡ್ತಾರೆ ಏನಂತ ಅನ್ಕೊಂಡಿದ್ದೆ. ಪುಣ್ಯಕ್ಕೆ ಲಲಿತವ ಇದ್ದಿದ್ದಕ್ಕೆ ಏನೋ ಅನುಸರಿಸ್ಕೊಂಡು ಹಂಗೆ ಹಿಂಗೆ ಮಾಡ್ಕೊಂಡು ಹೋಗಿರ್ತಾಳೆ ಅಲ್ಲಿ. ನಿನ್ನ ಕಾಟ ಯಾರು ತಾಳ್ತಾರೆ? ಯವ್ವ ನಿಂದ ಅತಿ ಆತು ಬೇನಿಂದ. ಈಗ ನಾನು ಇಲ್ಲಿರ್ಲೇನೋ ವಾಪಸ್ ಹೋಗ್ಬಿಡ. ಸರಿ ನಡಿ ಲಲಿತ ಹೋಗ್ಬಿಡ. ನಾ ಬಂದಿದ್ದು ನಮ್ಮವು ಖುಷಿನೇ ಇಲ್ಲ. ಯವ್ವ ಹಾಗೇನಿಲ್ಲ, ನೀ ಬಂದಿದ್ದು ಭಾಳ ಖುಷಿನೈತಿ. ಬಾ ಮೊದಲು ಕುತ್ಕೊ ಬರ್ರಿ, ಸರ್ಬತ್ ಮಾಡ್ಕೊಂಬರ್ತೀನಿ ಕುಡಿಯಂತ್ರಂತ. ಮೊದಲು ಬಿಸಿಲು ರಣ ಬಿಸಿಲೈತಿ, ಬಿಸ್ಲಾಗ ಬೇರೆ ಬಂದಿರಿ, ಕುತ್ಕೊ ಬರ್ರಿ. ಯವ್ವ ಇವಾಗ ನಮ್ಗೆ ಸರ್ಬತ್ ಗಿರ್ಬತ್ ಏನು ಬೇಡ, ಒಂದು ಸ್ವಲ್ಪ ಮಾತಾಡೋದೈತಿ. ಮೊದಲು ಕುತ್ಕೊನಿ ತಣ್ಣಗೆ. ಯಮ್ಮ ಬಾಬಿ ಕುತ್ಕೊ. ಹೇಳವ ಏನೋ ಮಾತಾಡೋದೈತೆ ಅಂದ್ಯಲ್ಲ, ಹೇಳು. ಯಮ್ಮ ನಮ್ಮ ಮನ್ಯಾಗ ನಾವು ನನ್ನ ಗಂಡ ಲಲಿತವ ಗಂಡ ಟ್ರಿಪ್ಪಿಗೆ ಹೋಗ್ಬೇಕಂತ ಏನು ಅನ್ಕೊಂಡಿದ್ವಲ್ಲ ಅದೆಲ್ಲ ಕ್ಯಾನ್ಸಲ್ ಆಗ್ಬಿಡ್ತು ಬೇ. ಕ್ಯಾನ್ಸಲ್ ಆತ? ಎದಕ್ಕೆ? ಏನಂತ? ಎಲ್ಲ ಬರೋದ ಕುಪ್ಕೊಂಡಿದ್ರಲ್ಲ, ಮತ್ತೇನಾತ? ನಿಮ್ಮ ಮತ್ತೇನಾರ ಅಂದ್ಲನ? ಅಯ್ಯೋ ಯಮ್ಮ, ನಾ ಮತ್ತೇನಂದಿಲ್ಲ. ಹೊಲದಾಗ ಕೆಲಸ ಐತಂತಂದು ಇವರ ಈಗ ಬೇಡ, ಇನ್ನೊಂದು 2-3 ತಿಂಗಳು ಬಿಟ್ಟು ಹೋದ್ರೆ ಆತು ಬಿಡು ಅಂತ ಅಂದ್ರು. ಅಯ್ಯ ಹೊಲ್ದಾಗ ಕೆಲಸ ಯಾವಾಗಲೂ ಇರೋದ. ಮದುವೆ ಆದಮೇಲೆ ಎಲ್ಲೂ ಹೋಗಿಲ್ಲ ನೀವು. ಹೋಗಿ ಬಂದಿದ್ರೆ ಚಲೋ ಇತ್ತಲ್ಲ. ನಾನಾರು ಹೇಳೇನು ಒಂದು ತಟಗ ಅವರಿಗೆ? ಬ್ಯಾಡ ಬೇ ಅಮ್ಮ, ಅವ್ರಿಗೆ ಈಗ ಬರೋಕೆ ಇಷ್ಟ ಇಲ್ಲ ಬಿಡು. ಹೊಲ್ದಾಗ ಕೆಲಸ ಐತಿ, ಹಂಗೈತಿ ಹಿಂಗೈತಿ ಅಂತಾರೆ. ಮತ್ತು ಅಲ್ಲಿಗೆ ಬಂದ್ರೂ ಅವರಿಗೆ ಜೀವದಾಗ ಜೀವ ಇರೋದೇ ಇಲ್ಲ. ಬರೀ ಹೊಲ್ದಾಗ ಹೊಲ ಅಂತ ಹೊಲದ ಕಡೆನೇ ಲಕ್ಷ್ಯ ಇರ್ತೈತಿ. ಬ್ಯಾಡ ಬಿಡ್ಬೇ, ಅವ್ರಿಗೇನು ಒತ್ತಾಯ ಮಾಡೋದು ಇರಲಿ ಬಿಡು. ಮತ್ತೆ ಯಾವಾಗಾರ ಹೋಗಂತ್ರೆ ಅಂತ. ಮತ್ತು ಹೊಲ್ದಾಗ ಕೆಲಸ ಐತಂತ ಅನ್ನ ಕುಂತಾರಲ್ಲ, ಸುಮ್ಮನೆ ಇದ್ದು ಬಿಡ್ರತ್ತಾಗ. ಯಮ್ಮ ಅದು ನಮ್ಮತ್ತಿ ನಾವು ಟ್ರಿಪ್ಪಿಗೆ ಹೋಗೋದು ಕ್ಯಾನ್ಸಲ್ ಆಗಿದ್ದಕ್ಕೆ ನಮ್ಮತ್ತಿ ಆಡ್ಕೊಂಡು ನಗ ಕುಂತಾಳೆ ಬೇ ಅಮ್ಮ. ಯಾಕೆ ನಿಮ್ಮತ್ತಿಗೆ ಏನಾತಂತಂಥದ್ದು? ಆಡ್ಕೊಂಡು ನಗೋ ಅಂಥದ್ದು ಏನಾತಂತಲೇ ಆಕಿಗೆ ಅಂಥದ್ದು? ಎದಕ್ಕೆ ಹಂಗೆ ಅನ್ನ ಕುಂತಾಳಕಿ? ನಡಿ ಮಾತಾಡ್ತೀನಿ ನಾನು ಆಕಿತಾಲೆ. ಯಮ್ಮ ಅದೆಲ್ಲ ಬಿಟ್ಟುಬಿಡು. ಈಗ ನಮ್ಮ ಅತ್ತಿಗೆ ನಾನು ಚಾಲೆಂಜ್ ಮಾಡೀನಿ, ನಾ ಟ್ರಿಪ್ಪಿಗೆ ಹೋಗೀವಿ ಅಂತಂದು. ಆದ್ರೆ ಇವಾಗ ಇಬ್ಬರ ಹೋಗೋಕೆ ಮನಸ್ಸಿಲ್ಲ, ಇಬ್ಬರ ಹೋಗೋಕ್ಕೂ ಭಯ. ಆಮೇಲೆ ಹೆಂಗೋ ಏನು ಅಂತಂದು ಗೊತ್ತಾಗವಲ್ದು. ಅದಕ್ಕೆ ಏನು ಮಾಡ್ಬೇಕಂತನ ತಿಳಿವಲ್ದು. ಅದಕ್ಕೆ ನಿನ್ನ ತಲೆನೇ ಏನಾರ ಮಾತಾಡಿದ್ರೆ ಆತಂತ ಬಂದೆ. ನಿಮ್ಮ ಅತ್ತಿ ಮಾತಿಗೆ ಏನು ತಲೆ ಕೆಡ್ಸ್ಕೊತಿದ್ಯಾ? ಅದೆಲ್ಲ ಬಿಡು. ಹೆಂಗೋ ನಿನ್ನ ಗಂಡನ ಇನ್ನೊಂದು 2 ತಿಂಗಳು ಬಿಟ್ಟು ಕರ್ಕೊಂಡು ಹೋಗ್ಯನಂತ ಅಂದಾರಲ್ಲ, ಇನ್ನೊಂದು 2 ತಿಂಗಳು ತಡೆದು ಬಿಡ್ರಿ. ಅವರು ಪಾಪ ಖಾಲಿ ಆಕಾರ, ಹೊಲ್ದಂಗೆ ಕೆಲಸ ಎಲ್ಲ ಮುಗಿತೈತಿ. ಆಮೇಲೆ ಹೋಗಿ ಬರಂತ್ರಿ ಅಂತ 4 ಜನ. ನಾನು ಅದನ್ನು ಹೇಳಾಕುಂತೀನಿ ಬೆಚ್ಚಗವ, ಆದ್ರಿಕೆ ನನ್ನ ಮಾತ ಕೇಳವಳ್ಳ. ಬ್ಯಾಡ ಸುಮ್ಮನೆ ಇರು. ನಮ್ಮ ಸವಿತಾ ಸರಿಯಾಗಿನ ಅಂದಾಳ ಅವ್ರ ಅತ್ತಿಗೆ. ಇದಕ್ಕೇನಾರ ಒಂದು ಪ್ಲ್ಯಾನ್ ಮಾಡಂತಡೀರಿ. ಏನು ಮಾಡೋದು? ಯಮ್ಮ ನೀನಾರ ಅರ್ಥ ಮಾಡ್ಕೊಂಡಿಲ್ಲ ನನ್ನನ್ನು, ಸಾಕು. ಇವರಿಬ್ಬರಿಗೂ ಅರ್ಥನೇ ಆಗವಲ್ದು. ಹೇಳ್ಬಿ ಅಮ್ಮ, ಏನು ಮಾಡೋದು ಈಗ? ನಂಗೊಂದು ಐಡಿಯಾ ಬಂದೈತಿ. ಅದನ್ನು ನೀವು ಅಂದರೆ ಹಂಗೆ ಮಾಡಿದ್ರಾತ. ಹೇಳ್ಬಿ ಅಮ್ಮ ಏನನ್ನದು? ಈಗಂತೂ KSRTC ಬಸ್ ಹೆಣ್ಮಕ್ಳಿಗೆ ಫ್ರೀನೇ ಐತಾ, ರೊಕ್ಕ ಕೊಡೋಂಗಿಲ್ಲ ಏನಿಲ್ಲ. ನಮ್ಮ ಊರಾಗ ಒಂದು 8-10 ಜನ ಹೆಣ್ಮಕ್ಳು ಸೇರಿ ಮಸ್ತ್ ಟ್ರಿಪ್ ಎಲ್ಲೆಲ್ಲ ಅದಾವೆ ನೋಡು. ಈ ಕಡೆ ಧರ್ಮಸ್ಥಳ, ಈ ಕಡೆ ಯಾವ ಕಡೆ ನಮ್ಗೆ ಎಲ್ಲೆಲ್ಲ ಅನಿಸ್ತೈತಿ, ಎಲ್ಲೆಲ್ಲಿ ಚಲೋ ಅನಿಸ್ತೈತಿ, ಶಿವಮೊಗ್ಗ ಅಂತಲ್ಲಿ ಒಟ್ಟಿನಲ್ಲಿ ಎಲ್ಲಿ ಚಲೋ ಅನ್ಸುತ್ತಾ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬಂದ್ಬಿಡಂತವ್ರಿ. ಒಂದು 10 ಜನ ಸೇರಿ ಒಂದು ವಾರ ಹೋಗ್ಲತ್ತಾಗ ಏನಂತೀರಿ? ಯಮ್ಮ ಬರೀ ಹೇಳಿದಿ ನೋಡ್ಬಿ ನೀನು. ಹೌದು, ಈ ಪ್ಲ್ಯಾನ್ ಮಸ್ತ್ ಐತೆ ನೋಡ್ಬಿ ಅಮ್ಮ. ಒಂದು ವಾರ ಮಸ್ತ್ ಹೋಗಿ ಬಂದುಬಿಡ್ಬೋದು ನೋಡ್ಬಿ. ನಮ್ಮ ಮತ್ತೆ ಉರ್ಕೊಂಡ್ಬಿಡ್ತಾಳೆ. ಸರಿಯಾಗಿ ಹೇಳಿದ್ದಿ ನೋಡ್ಬಿ ಅಮ್ಮ, ಈ ಪ್ಲ್ಯಾನ್ ಮಸ್ತ್ ಐತಿ. ಅದಕ್ಕೆ ನೋಡ್ಬಿ ಅಮ್ಮ ನಾನು ಸೀದಾ ನಿನ್ನ ಹತ್ರನ ಮಾತಾಡಕ್ಕೆ ಬಂದಿದ್ದೆ. ಅಲ್ಬಿ ಅಮ್ಮ 10 ಜನ ಏನೋ ಹೋಗೋಣಂತೀವಿ ನೀನು. ಊರಾಗ ಹೆಣ್ಮಕ್ಳು 10 ಜನ ಯಾರು ಬರ್ತಾರ? ಬಿ ಅಮ್ಮ, ಒಂದು 10 ಜನ ಹೆಣ್ಮಕ್ಳಾದ್ರೆ ಮಸ್ತ್ ಹೋಗಿ ಬಂದುಬಿಡ್ಬೋದು ಬಿಡು. ಆದ್ರೆ ಯಾರು ಬರ್ತಾರ? ನಮ್ಮ ಮನ್ಯಾಗ ನಮ್ಮ ಅತ್ತಿ ಒಪ್ಕೋತಾಳ? ಒಪ್ಕೊಲಿಲ್ಲ ಅಂದ್ರೆ ನಾನು ಬಿಡ್ತೀನ, ನೀ ಸುಮ್ಮನೆ ಇರು. ಅಮ್ಮ ಹೇಳ್ಬಿ ಯಾರ್ಯಾರು ಹೋಗೋದು. ನೀನು 10 ಜನನ ಫಿಕ್ಸ್ ಮಾಡಿಬಿಡು. ಎಲ್ಲೆಲ್ಲಿ ಹೋಗೋದು ಏನು ಅದನ್ನೆಲ್ಲ ನಾನು ಹುಡ್ಕೋತೀನಂತ. ಸರಿ ತಗೋ, 10 ಜನನ ಹುಡ್ಕೋ ಜವಾಬ್ದಾರಿ ನಂದು. ಊರಿಗೆ ಹೋಗೋದೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಸರಿನಾ? ಯಮ್ಮ ಈ ಪ್ಲ್ಯಾನ್ ವರ್ಕೌಟ್ ಆಗುತ್ತಂತೀಯನ? ನೀನು ತಲೆ ಕೆಡ್ಸ್ಕೊಬೇಡ. ಈ ಮಾಳವ್ವ ಅಂದ್ರೆ ಏನಂತ ಅಂದ್ಕೊಂಡಿರಿ? ಇದಕ್ಕೇನಾರ ಒಂದು ಮಸ್ತ್ ಪ್ಲ್ಯಾನ್ ಮಾಡ್ತೀನಿ. 10 ಜನನ ಚಿಟಕಿ ಹೊಡೆಯೋದ್ರಾಗ ಹೊಂದಿಸ್ಬಿಡ್ತೀನಿ ನಾನು, ನೋಡ್ತೀರಿ ಹಂಗೆ. ಯಮ್ಮ ಮಸ್ತ್ ಹೇಳಿದಿ ನೋಡ್ಮೇ ನೀ ಪ್ಲ್ಯಾನ್. ನೀನು ಹೇಳ್ದಂಗೆ ಮಾಡಿದ್ರೆ ಅದು ತಗೋಬೇ.